ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ಗೌಡ. ಇವತ್ತು ಕೂಡ ಮಾರ್ನಿಂಗಿಂದನೇ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಲೇಬರ್ಸ್ ಬರ್ತಾರೆ, ಹಾಗಾಗಿ ಇವತ್ತು ಬೆಳಿಗ್ಗೆನೇ ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಇದ್ದಾವೆ. ಗಂಡಾಳು ಬರ್ತಾರೆ, ಕೆಲಸ ಇದೆ. ಹಾಗಾಗಿ ಇವತ್ತು ನಮ್ಮಮ್ಮ ಇನ್ನೇನು ಗಂಡಾಳು ಬರ್ತಾರಲ್ವ ಅಂತ ಜಾಸ್ತಿ ಸಾಂಬಾರು ಬೇರೆ ಮಾಡಬೇಕಲ್ವ. ಹಾಗಾಗಿ ನಮ್ಮ ಕಡೆ ಇದನ್ನು ಮಸ್ಕಾಯಿ ಅಂತ ಹೇಳ್ತಾರೆ, ಅದನ್ನು ಮಾಡೋಣ. ಅದು ಜಾಸ್ತಿನೂ ಆಗುತ್ತೆ ನಮಗೂ ಪ್ಲಸ್ ಅವ್ರಿಗೂ ಸೇರಿ ಮಾಡಬೇಕು ಅಂತ ಈ ಥರ ಸಾಂಬಾರು ಮಾಡೋಣ ಅಂತ ಮಾಡಿದ್ರು. ಅದಕ್ಕೂ ಮುಂಚೆ 2 ದಿನದಿಂದ ಬರ್ತೀವಿ ಅಂತ ಹೇಳಿ ಬರ್ತಾ ಇರಲಿಲ್ಲ ಗಂಡಾಳುಗಳು. ಹಾಗಾಗಿ ಒಂದು ಕಡೆ ನಮ್ಮಮ್ಮ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು, ಯಾರನ್ನ ನೋಡ್ಕೊಂಡು ಬರೋಕ್ಕೆ. ಹೋಗೋಕ್ಕೆ ಇನ್ನೇನು ಗಂಡಾಳು ಬಂದರೆ ಮನೇಲಿ ಕೆಲಸ ಇರುತ್ತೆ, ಅಡುಗೆ ಊಟ ಹಾಗೆ ಕಾಫಿ ಅವ್ರಿಗೆ ನೀರು ನೋಡ್ಕೊಂಡಿರ್ಬೇಕಾಗತ್ತೆ ಮನೆ ಹತ್ರ ಅಂದ್ಕೊಂಡು ನಮ್ಮಮ್ಮ ಹೋಗಲ್ಲ ಅಂತ ಅಂದ್ಕೊಂಡ್ರು. ಬೆಳಗ್ಗೆ ಆದಮೇಲೆ ಅವ್ರು ಬರಲ್ಲ ಅಂತ ಹೇಳಿದ್ರು. ಹಾಗಾಗಿ ಇನ್ನೇನು ಸಾಂಬಾರಿಗೆ ಇಟ್ಟಿದ್ದೀನಿ, ಅದನ್ನು ಒಗ್ಗರಣೆ ಮಾಡ್ಕೋ ಅಂತ ಹೇಳಿ ಹೊರಟರು. ನೋಡ್ಕೊಂಡು ಬರ್ತೀನಿ ಹೋಗಿ ಅಂತ. ಸೊ ಹಾಗಾಗಿ ಅದನ್ನೆಲ್ಲ ನಾನೇ ರೆಡಿ ಮಾಡ್ಕೊಳ್ತಾ ಇದ್ದೆ ಸಾಂಬಾರೆಲ್ಲನೂ. ಅದಕ್ಕೆ ಸ್ವಲ್ಪ ಮನೇಲಿ ಸೊಪ್ಪಿತ್ತು ಅಂತ ಮೆಂತ್ಯ ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡೆ, ಚೆನ್ನಾಗಿತ್ತು. ಅದಾದಮೇಲೆ ನಮ್ಮಮ್ಮ ನೆಕ್ಸ್ಟ್ ಡೇ ಬಂದರು, ಅವ್ರ ಊರಿಗೆ ಹೋಗಿ ಬಂದರು. ಹಾಗಾಗಿ ಸೊಪ್ಪುಗಳೆಲ್ಲ ತೊಗೊಂಡು ಬಂದಿದ್ದರು, ಜಾಸ್ತಿನೇ ತೊಗೊಂಡು ಬಂದಿದ್ದರು. ಸೊ ಹಾಗಾಗಿ ಅದನ್ನೆಲ್ಲನೂ ಬಿಡಿಸಿ ಎತ್ತಿಡೋಣ ಅಂತ ಎಲ್ಲ ಸೋಸಿಡ್ತಾ ಇದ್ದಾರೆ. ಅದಾದಮೇಲೆ ನಾನು ಪಾತ್ರೆಗಳೆಲ್ಲ ತೊಳೆದು ಹಾಗೆ ಇಟ್ಟಿದ್ದೆ. ಸೊ ಪಾತ್ರೆಗಳೆಲ್ಲ ಎತ್ತಿಟ್ಟಿರಲಿಲ್ಲ, ಇಲ್ಲಿ ಬೇರೆ ಹಾಗೆ ಹರಡ್ಕೊಂಡ್ರೆ ಜಾಗ ಬೇರೆ ಆಗಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಎಷ್ಟೇ ಎತ್ತಿಟ್ರೂ ಈ ಥರ ಅಂದರೆ ಕೆಳಗೆ ಜೋಡಿಸ್ಕೊಂಡಿರೋದ್ರಿಂದ ಅಲ್ಲಿಗೇನು ಇಟ್ಕೊಳ್ಳೋಕ್ಕೆ ಅಷ್ಟು ಪ್ರಾಪರಾಗಿ ಪ್ಲೇಸ್ ಇಲ್ಲದೆ ಇರೋದ್ರಿಂದ ಅದು ಎಷ್ಟೇ ಇಟ್ಟರು ಎಷ್ಟೇ ಮಾಡಿದ್ರು ಅದು ನೀಟ್ ಥರ ಅನಿಸಲ್ಲ. ಹಂಗಂಗೆ ಏನೋ ಒಂಥರನೇ ಕಾಣಿಸುತ್ತೆ, ಎಲ್ಲೋ ಹೊರಗಡೆ ಇಟ್ಕೊಂಡಿರೋ ಥರನೇ ಅನಿಸುತ್ತೆ. ಸೊ ಹಾಗಾಗಿ ಪಾತ್ರೆಗಳೆಲ್ಲ ಇತ್ತು, ಅದೆಲ್ಲ ಎತ್ತಿಟ್ಕೊಳ್ಳೋಣ ಅಂತ ಎತ್ತಿಟ್ಕೊಂಡು ಅದಾದಮೇಲೆ ಏನಾದರೂ ಮಾಡೋಣ ಸಂಜೆಗೆ ಅಂತ ಎಲ್ಲೋ ಸೊಪ್ಪೆಲ್ಲ ಜಾಸ್ತಿ ಇತ್ತಲ್ವ. ಹಾಗಾಗಿ ಸೊಪ್ಪನ್ನು ಬಳಸ್ಕೊಂಡು ನಮ್ಮಮ್ಮ ಮಾಡಿದ್ರೆ ಏನು ಮಾಡ್ತಾರೆ ಅಂದರೆ ಸೊಪ್ಪನ್ನು ಬಳಸ್ಕೊಂಡು ಮಸ್ಸೊಪ್ಪು ಇಲ್ಲ ಬಸ್ಸಾಂಬಾರು ಇಲ್ಲ ಕುಗ್ಸೊಪ್ಪು ಅಂತ ಮಾಡ್ತಾರೆ, ಅದನ್ನು ಮಾಡ್ತಾರೆ. ಆ 3 ಸಾಂಬಾರುಗಳನ್ನ ಮಾಡ್ತಾರೆ ಸೊಪ್ಪನ್ನ ಬಳಸ್ಕೊಂಡು. ಹಾಗಾಗಿ ನಾನು ಸೊಪ್ಪನ್ನ ಬಳಸ್ಕೊಂಡು ಏನಾದರೂ ತಿಂಡಿಗಳನ್ನ ಮಾಡೋಣ, ಜಾಸ್ತಿ ಸೊಪ್ಪುಗಳಿದೆ ಅಲ್ವಾ. ಸೊ ಹಂಗಾಗಿ ಹೆಲ್ದಿಯಾಗಿ ಇರುತ್ತೆ ಕೂಡ ಅಂತ ಅಂದ್ಕೊಂಡು ಪಾಲಕ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ತರಕಾರಿನೂ ಹಾಕಿ ಪಾಲಕ್ ಬಾತ್ನ ಮಾಡ್ಕೊಳ್ಳೋಣ ಅಂತ. ಇಲ್ಲ ಕ್ಯಾರೆಟು, ಬೀನ್ಸು ಏನೇನು ಬೇಕೋ ತರಕಾರಿಗಳನ್ನ ಎಲ್ಲನೂ ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂತ ಎಲ್ಲ ತರಕಾರಿಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಒಂದು ಜಾರ್ ತೊಗೊಂಡಿದ್ದೀನಿ, ಜಾರ್ಗೆ ಕಾಯಿ ತುಂಡು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕಾಯಿ ತುಂಡು ಹಾಗೆ ಶುಂಠಿ ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಏನಂದರೆ ಗ್ರೀನ್ ಪಲಾವ್ ಆಗಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ಒಂದು ಚಿಕ್ಕದಾದಂಥ ಒಂದು ಈರುಳ್ಳಿ ಹಾಗೆ ಒಂದು ಚಿಕ್ಕದಾದಂಥ ಒಂದು ಟೊಮೊಟೊ, ಒಂದು 4 ಲವಂಗ, ಒಂದು 4 ಮೆಣಸು ಹಾಕ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ಪಕ್ಕದಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಒಂದನಿ ಎಣ್ಣೆ ಹಾಕ್ಕೊಂಡು ಪಾಲಕ್ ಸೊಪ್ಪನ್ನ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಪಾಲಕ್ ಸೊಪ್ಪನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲ ಅಂದರೆ ಅದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಇಲ್ಲ ನಾವು ರಾಗಿ ಹಾಕ್ತೀವಿ ಅಂದರೆ ಸ್ವಲ್ಪ ಕಹಿ ಬಂದುಬಿಡುತ್ತೆ, ಅಂದರೆ ಸ್ಮೆಲ್ ಬಂದುಬಿಡುತ್ತೆ, ಅದ್ರ ಪಾಲಕ್ ಸೊಪ್ಪಿಂದು ರಾ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಕೂಡ ಅರ್ಧಂಬರ್ಧ ಮಾಡಿಕೊಂಡ್ರೆ ಅದು ರೈಸ್ ತಿನ್ನಬೇಕಾದ್ರೆ ಮೂಗು ಕೊಡೋದು ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೆಲ್ಲನೂ ಎಷ್ಟು ಸೊಪ್ಪು ಹಾಕಿದ್ರೆ ಇಷ್ಟೇ ಆಗುತ್ತೆ ಆ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಆ ಮಿಕ್ಸಿ ಜೊತೆಗೆ ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು ನನ್ನ ಪರದಾಟ. ಮಿಕ್ಸಿ ಜಾರಿಂದು ಕ್ಯಾಪ್ ಏನಿದೆ ಅಲ್ಲೇ ಇಟ್ಕೊಂಡಿದ್ದೀನಿ, ಕಣ್ಣು ಮುಂದೆ ಐತೆ. ಎಲ್ಲ ಇಡೀ ಮನೆಯೇ ಹುಡುಕ್ತಾ ಇದ್ದೀನಿ, ಕೆಳಗಡೆ ಎಲ್ಲ ಹುಡುಕ್ತಾ ಇದ್ದೀನಿ, ಅಲ್ಲಿದೆಯಾ ಇಲ್ಲಿದೆಯಾ ಅಂದ್ಕೊಂಡು. ಕೆಲವೊಂದು ಸರಿ ಕಣ್ಣು ಮುಂದೆ ಇದ್ದಿದ್ದು ಕಾಣಿಸಲ್ಲ. ಎಷ್ಟೊಂದು ಸರಿ ಆಗುತ್ತೆ ಈ ಥರ. ನಿಮ್ಮೆಲ್ರಿಗೂ ಹೆಂಗಾಗುತ್ತೆ ಅಂತ ಹೇಳಿ. ನನಗೆ ಸುಮಾರು ಸತಿ ಈ ಥರ ಆಗುತ್ತೆ, ಎದುರಿಗೆ ಇರುತ್ತೆ ಅಂದರೆ ಅಲ್ಲಿ ಪಕ್ಕದಾಗೆಲ್ಲ ಹುಡುಕ್ತಾ ಇರ್ತೀನಿ, ಅದು ನನಗೆ ಕಾಣಿಸ್ತಾ ಇರಲ್ಲ, ಆ ಥರ ಆಗಿಬಿಡುತ್ತೆ. ಒಂಥರ ಕೆಳಗಡೆ ಎಲ್ಲ ಹುಡುಕ್ದೆ ನೋಡಿದ್ರೆ ಅಲ್ಲೇ ಇತ್ತು. ಸೊ ಹಾಗಾಗಿ ಮತ್ತೆ ತೊಗೊಂಡು ಅದನ್ನೆಲ್ಲ ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಕೆಲಸ ಮಾಡ್ಕೊಳ್ತಾ ರಿಪೀಟ್ ಟೆಲಿಕಾಸ್ಟ್ ಆಗ್ತಾ ಇರುತ್ತಲ್ವ ಬಿಗ್ ಬಾಸು, ಅದನ್ನು ನೋಡ್ಕೊಳ್ತಾ ಕೆಲಸ ಮಾಡ್ತಾ ಇದ್ದೆ. ಸೊ ನಮ್ಮಪ್ಪ ನೋಡ್ತಾ ಇರ್ತಾರೆ ಸಂಜೆ ಹೊತ್ತು, ಹಾಗಾಗಿ ನಾನು ನೈಟ್ ಹೊತ್ತೇ ನೋಡಿರ್ತೀನಿ, ಆದರೂ ಕೂಡ ನೋಡ್ತಾ ಇರ್ತೀನಿ. ಈಗ ಪಲಾವ್ಗೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಅದಕ್ಕೆ ಆಯಿಲ್ ಹಾಕ್ಕೊಂಡು ಅದೇ ಪಲಾವ್ ಎಲೆ, ಒಂದು ಚಕ್ರ ಮೊಗ್ಗು, ಒಂದು ಮರಾಠಿ ಮೊಗ್ಗನ್ನ
ಹಾಕ್ಕೊಂಡಿದ್ದೀನಿ. ಇನ್ನು ಬೇರೆ ಏನು ಸ್ಪೈಸಸ್ನ ಹಾಕ್ಕೊಳ್ಳಿಲ್ಲ, ಯಾಕಂದರೆ ರುಬ್ಲಿಕ್ಕೆ ಹಾಕ್ಕೊಂಡಿದ್ನಲ್ವ ಅದಕ್ಕೆ ನಾನು ಕಟ್ ಮಾಡಿಟ್ಟಿರುವಂಥ ಒಂದು ಮೀಡಿಯಮ್ ಸೈಜ್ 2 ಆನಿಯನ್ನ ಹಾಕ್ಕೊಂಡೆ. ಜೊತೆಗೆ ಸ್ವಲ್ಪ ಟೊಮೊಟೊ ಕೂಡ ಹಾಕ್ಕೊಂಡೆ, ಒಂದು ಟೊಮೊಟೊನ. ಅದ್ರ ಜೊತೆಗೆ ಒಂದೆರಡು 3ರಿಂದ ಎಸಳಷ್ಟು ನಾನು ಪುದೀನ ಸೊಪ್ಪನ್ನ ಕೂಡ ಹಾಕ್ಕೊಂಡೆ. ಜೊತೆಗೆ ಬಟಾಣಿ ಕೂಡ ಹಾಕ್ಕೊಂಡೆ. ಬಟಾಣಿ ಹಾಕೋದ್ರಿಂದ ತಿಂಡಿಗಳು ತುಂಬಾ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ನನಗೆ ಬಟಾಣಿ ಇರೋದು ಸಖತ್ ಇಷ್ಟ ಆಗುತ್ತೆ, ಹಾಗಾಗಿ ಅದೇ ಸ್ವಲ್ಪ ಹೆಚ್ಚಿಗೆ ಬಟಾಣಿನೇ ಹಾಕ್ಕೊಳ್ತೀನಿ. ಅದಾದಮೇಲೆ ಕಟ್ ಮಾಡಿಟ್ಟಿರುವಂಥ ಕ್ಯಾರೆಟು ಮತ್ತು ಬೀನ್ಸ್ನು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ನಾವೇನು ಮಸಾಲ ರೆಡಿ ಮಾಡ್ಕೊಂಡಿದ್ವಿ, ಪಾಲಕ್ ಮಸಾಲಾನ, ಅದನ್ನೆಲ್ಲನೂ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದೆಲ್ಲ ಸ್ವಲ್ಪ ಇನ್ನೂ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಆ ಥರ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಅಂಶ ಬಿಟ್ಕೊಳ್ಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ನಾವು ಅದಕ್ಕೇ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರ್, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡೆ. ಬೇರೆ ಯಾವುದೇ ರೀತಿ ಮಸಾಲ ಹಾಕಿಲ್ಲ, ಅಷ್ಟು ಮಾತ್ರ ಹಾಕಿದ್ದು. ಅದಾದಮೇಲೆ ನಮಗೆ ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ ನೋಡಿ, ಅದಕ್ಕೆ ಅನುಗುಣವಾಗಿ ನೀರನ್ನು ಹಾಕ್ಕೊಂಡು ತದನಂತರ ಅದು ಕುದ್ದ ಮೇಲೆ ನಾವು ಅಕ್ಕಿನ ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು 2 ವಿಜಿಲ್ ಹಾಕ್ಸಿದ್ರೆ ಬಾತ್ ರೆಡಿ. ನಾನು ಅದನ್ನು ತಟ್ಟೆಗೆ ಹಾಕಿ ತೋರಿಸಿಲ್ಲ, ಅಂದರೆ ಮರ್ತೋಗ್ಬಿಡ್ತೀನಿ ಕೆಲವೊಮ್ಮೆ, ಹಾಗಾಗಿ. ಸೊ ಇದು ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಡೇ ಕೂಡ ಏನಾದರೂ ಪಾಲಕ್ ಸೊಪ್ಪಿತ್ತಲ್ವ ಮನೆಯಲ್ಲಿ, ನಿಮಗೆ ಗೊತ್ತು, ಹಾಗಾಗಿ ಸೊಪ್ಪನ್ನೇ ಬಳಸ್ಕೊಂಡು ಈಗ ಪಾಲಕ್ ಪೂರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸುಮಾರು ದಿನಗಳಾಗ್ಬಿಟ್ಟಿತ್ತು, ಸುಮಾರು ದಿನ ವರ್ಷನೇ ವರ್ಷಗಳೇ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ಪೂರಿ ಮಾಡಿ ನಮ್ಮ ಮನೇಲಿ. ಏಕೆಂದರೆ ಮಾಡಲಿಕ್ಕೆ ಕಷ್ಟ ಅನ್ನೋದಕ್ಕಿಂತ ನಮಗೆ ಅದು ಸೇರಲ್ಲ ಅಂತಲೇ ಹೇಳ್ಬೋದು. ನಾನು ಹೋಟೆಲ್ಗಳಲ್ಲೂ ಕೂಡ ನಾನು ಪೂರಿ ತೊಗೊಳ್ಳಲ್ಲ, ನನಗೆ ಯಾಕಂದರೆ ಹೊಟ್ಟೇಲಿ ನಿಲ್ಲಲ್ಲ ಅದು ಅಂತಲೇ ಹೇಳ್ಬೋದು. ಪೂರಿ ತಿಂದುಬಿಟ್ರೆ ಒಂಥರ ಆಗಿಬಿಡುತ್ತೆ. ನಮ್ಮ ಮನೇಲಿ ಯಾರು ಅಷ್ಟು ಡೀಪ್ ಫ್ರೈ ಮಾಡಿರೋ ಆ ಥರ ಐಟಮ್ಸ್ನ ತಿನ್ನೋಕ್ಕೆ ಇಷ್ಟಪಡೋದೇ ಇಲ್ಲ. ನಮ್ಮಮ್ಮ ಮಾತ್ರ ತುಂಬ ದಿನಗಳಾಗಿದೆ ಪೂರಿ ಮಾಡಬೇಕು ಅಂತ ಹೇಳ್ತಾನೆ ಇದ್ದರು, ತಿನ್ಬೇಕನ್ನಿಸ್ತೈತೆ ಅಂತ. ಸೊ ಹಾಗಾಗಿ ಮಾಡೋಣ, ಹೇಗಿದ್ರು ಪಾಲಕ್ ಬೇರೆ ಇದೆಯಲ್ವ, ಪಾಲಕ್ ಪೂರಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗೋಧಿ ಹಿಟ್ಟು ಮತ್ತು ಅದು ಸೇಮ್ ಅಳತೆಯಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದೇ ಗೋಧಿ ಹಿಟ್ಟಾದರೂ ಮಾಡ್ಕೊಳ್ಬೋದು, ಮೈದಾ ಹಿಟ್ಟಾದರೂ ಮಾಡ್ಕೊಳ್ಬೋದು. ಜೊತೆಗೆ ನೋಡ್ತಾ ಇರ್ಬೋದು ಇಷ್ಟು ನಾನು ರವೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ದೊಡ್ಡ ರವೆ ಆದರೂ ಹಾಕ್ಕೊಳ್ಬೋದು, ಚಿಕ್ಕ ರವೆ ಆದರೂ ಹಾಕ್ಕೊಳ್ಬೋದು, ಅಂದರೆ ಕೇಸರಿ ಬಾತ್ ರವೆ ಆದರೂ ಹಾಕ್ಕೊಳ್ಬೋದು, ಉಪ್ಪಿಟ್ಟು ರವೆ ಆದರೂ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ದೊಡ್ಡ ರವೆನೇ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಎಲ್ಲ ಕಲಿಸ್ಕೊಳ್ಬೇಕು. ಈಗ ಪಾಲಕ್ ಪೂರಿ ಆಗಿರೋದ್ರಿಂದ ಈಗ ಪಾಲಕ್ ಸೊಪ್ಪನ್ನ ನೀರಲ್ಲಿ ಬೇಯಿಸ್ಕೊಂಡು ಈಗ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಕೂಡ ಫೈನಾಗಿ ಗ್ರೈಂಡ್ ಮಾಡಿಕೊಂಡು ಅದ್ರ ಜೊತೆ ಹಾಕಿ ಕಲಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಂಡು ಅದೇ ನೀರನ್ನು ಆ್ಯಡ್ ಮಾಡಿಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ನೀರು ಮತ್ತೆ ನಾವು ಚಪಾತಿ ಹಿಟ್ಟಿಗೆ ಹಾಕ್ಕೊಳ್ಬೇಕಾಗತ್ತಲ್ಲ, ಹೇಗಿದ್ರೂ ಅದ್ರದ್ದು ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ, ವೇಸ್ಟ್ ಆಗಬಾರ್ದು. ಬೇರೆ ಖಾಲಿ ನೀರು ಇನ್ನೆಂತಕ್ಕೆ ಹಾಕೋದು ಅಂದ್ಕೊಂಡು ಅದೇ ನೀರನ್ನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಈಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫೈನಲಾಗಿ ನೋಡ್ತಾ ಇರ್ಬೋದು ಅದೆಲ್ಲ ರೆಡಿ ಮಾಡ್ಕೊಂಡು ಆಯಿತು. ಇದು ಪಾಲಕ್ದು ಕೂಡ ಗ್ರೈಂಡ್ ಮಾಡ್ಕೊಂಡಾಯಿತು. ಅದನ್ನೆಲ್ಲ ಹಾಕ್ಕೊಂಡು ಈಗ ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ನಾರ್ಮಲ್ ಚಪಾತಿ ಹಿಟ್ಟಿಗೆ ಕಲಿಸ್ತೀವಿ ನೋಡಿ, ಅದೇ ಹದದಲ್ಲಿ ಇದನ್ನು ಕೂಡ ಕಲಿಸ್ಕೊಳ್ಬೇಕಾಗತ್ತೆ. ಏನಂದರೆ ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡ್ತೀವಿ ಅಷ್ಟೇ. ಇದು ಪಾಲಕ್ ಪೂರಿ ಆಗಿರೋದ್ರಿಂದ ಬೇರೇನೂ ಆ್ಯಡ್ ಮಾಡಲ್ಲ. ಅದ್ರ ಜೊತೆಗೆ ಪಾಲಕ್ ಸೊಪ್ಪು ಜೊತೆಗೆ 1-2 ಹಸಿಮೆಣ್ಸಿನ್ಕಾಯಿನೂ ಕೂಡ ಬೇಯಲಿಕ್ಕೆ ಹಾಕ್ಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನೋಡ್ತಾ ಇರ್ಬೋದು ತುಂಬ ಪಾಲಕ್ ಜಾಸ್ತಿ ಆ್ಯಡ್ ಮಾಡಿಲ್ಲ ನಾನು, ಹಾಗಾಗಿ ತುಂಬ ಗ್ರೀನ್ ಏನು ಕಾಣಿಸ್ತಾ ಇಲ್ಲ, ಮೀಡಿಯಮ್ ಗ್ರೀನಾಗಿ ಕಾಣಿಸ್ತಾ ಇದೆ. ಸೊ ಈಗೆಲ್ಲನೂ ಚಪಾತಿ ಎಲ್ಲ ಲಟ್ಟಿಸ್ಕೊಳ್ಳೋಣ ಅಂತ ಆ್ಯಸ್ ಯೂಶುವಲ್ ಟಿ.ವಿ ನೋಡಿಕೊಂಡು ಲಟ್ಟಿಸ್ಕೊಳ್ತಾ ಇದ್ದೆ. ನಮ್ಮಮ್ಮಂಗೆ ಚಟ್ನಿ ಮಾಡು ಅಂತ ಹೇಳಿದೆ, ಹಾಗಾಗಿ ನಮ್ಮಮ್ಮ ಚಟ್ನಿ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಪೂರಿ ರೆಡಿ ಮಾಡಿಕೊಂಡು ಅದನ್ನು ಪೂರಿ ಉಚ್ಕೊಂಡು ಮತ್ತು ಕರ್ಕೊಳ್ತಾ ಇದ್ದೀನಿ. ಸೊ ನನಗೆ ಈ ರೀತಿ ಚಪಾತಿ ಬೇಯಿಸೋದು, ಈ ರೀತಿ ಏನಾದರೂ ಡೀಪ್ ಫ್ರೈ ಮಾಡೋದು ಸ್ವಲ್ಪ ಕಡಿಮೆ. ಅದರಲ್ಲೂ ನಾನು ಪೂರಿ ಗೀರಿ ಎಲ್ಲ ಮಾಡೇ ಇಲ್ಲ. ನಮ್ಮ ಮನೇಲಿ ಹೇಳಿದ್ನಲ್ಲ ಸುಮಾರು ವರ್ಷಗಳೇ ಆಗಿದೆ ಮಾಡಿಲ್ಲ, ನಮ್ಗೆ ಅಷ್ಟು ಇಷ್ಟನೂ ಆಗಲ್ಲ, ಹಾಗಾಗಿ ನಾವು ರೆಗ್ಯುಲರಾಗಿ ಮಾಡೋಕ್ಕೂ ಹೋಗಲ್ಲ. ಬಟ್ ಚೆನ್ನಾಗಿ ಬಂತು, ಉಬ್ಬಿ ಬಂತು ಅಂತಲೇ ಹೇಳ್ಬೋದು. ಬಟ್ ಆದರೂ ಇಷ್ಟು ಡೀಪ್ ಫ್ರೈ ಮಾಡಿರೋದು ನನಗಂತೂ ಸೇರೋದೇ ಇಲ್ಲ. ಸೊ ಈ ಒಂದು ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.